ನಮಸ್ತೆ ವೀಕ್ಷಕರೇ. ಇವತ್ತು ನಾನು ತಿಳಿಸ್ತಕ್ಕರ ವಿಡಿಯೋದಲ್ಲಿ ಏನಿದೆಯಪ್ಪ ಅಂದರೆ, ಇದೊಂದು ಕೌಡಂಗ್ ಸ್ಲರ್ರಿ ಪಂಪ್ ಅಂತೇಳಿ. ಇದು ರೈತರಿಗೆ ಭಾಳ ಯೂಸ್ಫುಲ್ ಪಂಪ್ ಅಂತಲೇ ಹೇಳ್ಬೋದು. ವಿಚಾರ ಏನಂದರೆ, ಈಗ ನಾವು ಹಸುವಿನ ಕೊಟ್ಟಿಗೆನೆಲ್ಲ ತೊಳೆದು ಒಂದು ಗುಂಡೀಲಿ ಶೇಖರಣೆ ಮಾಡಿ ಅದನ್ನು ಬೇರೆ ಒಂದೂವರೆ 2,000 ಲೀಟ್ರು ಸಿಂಟೆಕ್ಸಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಹೊಲಕ್ಕಾಗಲಿ ತೋಟಗಳಿಗೆ ಆಗಲಿ ಇಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಯಾವುದೇ ಥರ ಮಿಷಿನ್ ಕಟ್ಕೊಳೋದಾಗಲಿ ಇದಾಗಲಿ ಏನಿಲ್ಲ, ಎಲ್ಲದು ಕ್ಲಿಯರಾಗಿ ಒಳ್ಳೆ ಫೋರ್ಸಲ್ಲೇ ಬರುತ್ತೆ. ಇದರಲ್ಲಿ 2 ಇಂಚಿ ಡೆಲಿವರಿ, 2 ಇಂಚಿ ಸೆಕ್ಷನ್ ಇದೆ ನೋಡ್ಬೋದು. ಇದು ಅಷ್ಟು ಸ್ಟೀಲ್ ಆ್ಯಂಡ್ ಫುಲ್ ಸ್ಟೀಲ್ ಬಾಡಿಯಿಂದ ತಯಾರಾಗಿದೆ. ಯಾವುದೇ ರೀತಿ ಜಂಗ್ ಆಗಲಿ ರಸ್ಟ್ ಆಗಲಿ ಕಾಣಿಸಲ್ಲ. ನಾನು ಯೂಸ್ ಮಾಡೋಕ್ಕೆ ಈಗ 3 ಇಯರ್ಸ್ ಆಯಿತು. ಇದ್ರದ್ದು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಇದು ಬಂದ್ಬಿಟ್ಟು ಸೆನ್ಸರ್ ಅಂತೇಳಿ. ಇದು ಈ ಥರ ಮೇಲೆ ತೇಲ್ತಾ ಇರುತ್ತೆ. ಯಾವಾಗ ಅದು ಕಡಿಮೆ ಆಗುತ್ತೋ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ ಮೋಟ್ರು. ಕೆಳಗಡೆ ಈ ಥರ ಬಿಟ್ಟಾಗ ಆಟೋಮೆಟಿಕ್ಕಾಗಿ ಇದೇ ಆಫ್ ಆಗುತ್ತೆ. ಹಂಗಾಗಿ ಯಾವುದೇ ರೀತಿ ಮೋಟ್ರಿಗೆ ಎಫೆಕ್ಟಿವ್ ಆಗಲಿ ಸುಡೋವಂಥ ಚಾನ್ಸಸ್ ಆಗಲಿ ಏನೂ ಇಲ್ಲ. ಖಾಲಿ ಆದ್ರೂ ಅದು ಆಟೋಮೆಟಿಕ್ಕಾಗಿ ಸೆನ್ಸರ್ ಇದಾಗತ್ಲೂ ಆಫ್ ಆಗುತ್ತೆ. ಬನ್ನಿ, ಈಗ ಇದು ಯಾವ ಥರ ಕೆಲಸ ಮಾಡುತ್ತೆ, ಯಾವ ಥರ ಒಂದು ಫೋರ್ಸಲ್ಲಿ ಇದು ಪಂಪ್ ಮಾಡುತ್ತೆ ನೋಡೋಣ. ನೋಡಿ ವೀಕ್ಷಕರೇ, ಈಗ ಮೋಟ್ರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾವ ರೀತಿ ಒಂದು ಫೋರ್ಸ್ ಇದೆ ಅಂತ ನೀವೇ ನೋಡಿ. ಈಗ ನಮ್ಮದಿದು 4,000 ಲೀಟ್ರ್ ಹಿಡಿಯುವಂಥ ಒಂದು ತೊಟ್ಟಿ ವೀಕ್ಷಕರೇ. ಇದು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಇರುವಂಥ ಎಲ್ಲ ಸಗಣಿ ಎಲ್ಲ ಇದರಲ್ಲಿ ಈ ಥರ ಮಿಕ್ಸ್ ಮಾಡಿ ರೀತಿ ಮಾಮೂಲಿ ಬೋರ್ ನೀರು ಥರ ಬರ್ತಾಯಿದೆ. ಇದು 2,000 ಲೀಟ್ರ್ ಸಿಂಟೆಕ್ಸ್ ತುಂಬಲಿಕ್ಕೆ ಕೇವಲ 5 ನಿಮಿಷದಲ್ಲಿ ಕಂಪ್ಲೀಟಾಗಿ ತುಂಬುತ್ತೆ. ಓಕೆ, ಇದನ್ನು ನೋಡಿದ್ರಾ ಯಾವ ಥರ ಫೋರ್ಸ್ ಇದೆ ಅಂತೇಳಿ. ಆಲ್ಮೋಸ್ಟು ನಮ್ಮ ರೈತರಿಗೆ ಒಳ್ಳೆ ಒಂದು ಬೆನಿಫಿಟ್ ಆಗುತ್ತೆ ಇದನ್ನು ಇಟ್ಕೊಂಡ್ರೆ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, 1,500 ಲೀಟ್ರ್ ಸಾಮರ್ಥ್ಯ ಇರುವ ಸಿಂಟೆಕ್ಸ್ ಇದು. ಈ ಥರ ಹೊಲಗಳಿಗೆ ಬಿಡಲಿಕ್ಕೆ ಈ ಥರ ವಾಲ್ ಟೈಪ್ ಮಾಡ್ಕೊಂಡು 2 ಕಡೆ ಹೋಗುತ್ತೆ. ಟ್ರ್ಯಾಕ್ಟರ್ಗೆ ಜೋಡಿಸ್ಕೊಂಡು ಗಾಡಿ ಹೋಗ್ತಾ ಇದ್ದರೆ ಆನ್ ಮಾಡಿಕೊಂಡು ಅದ್ರ ಪಾಡಿಗೆ ಅದು ಅಡಿಕೆ ಗಿಡಗಳಿಗೆ ಆಗಲಿ ಖಾಲಿ ಹೊಲಕ್ಕಾಗಲಿ ಬಿಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಫೋರ್ಸ್ ಇದೆ. ನೋಡಿ ಈ ಥರ ಫೋರ್ಸಲ್ಲಿ ಬರುತ್ತೆ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ತುಂಬೋಗುತ್ತೆ. ಇದನ್ನು ನೇರವಾಗಿ ನಮ್ಮ ಹೊಲಗಳಿಗೆ ಬಿಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ಎಡಿಟಿಂಗ್ ಆಗಲಿ ಇನ್ನೊಂದಾಗಲಿ ನಮಗೆ ಅಷ್ಟೊಂದು ಗೊತ್ತಿಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದಾವಣಗೆರೆ ಯೂಟ್ಯೂಬ್ ಚಾನಲ್ 194ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.